Hello students, welcome to this class. In the previous class, we are discussing regarding calculation of depreciation on written down value method. In this class, we are going to move on to that another method of calculation of depreciation, that is depreciation fund or sinking fund method. So ಈ method ಅಲ್ಲಿ ನಾವು ಹೇಗೆ depreciation calculation ಮಾಡೋದು ಅಂತ ನೋಡ್ತಾ ಹೋಗೋಣ. Under this method, not only depreciation is charged on the asset, but provision is also made for the purchase of a new asset at the end of the life of the asset. So ಈ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬರೀ ಡಿಪ್ರಿಸಿಯೇಷನ್ ಮಾತ್ರ ಪ್ರೊವೈಡ್ ಮಾಡೋದಿಲ್ಲ, ಅದ್ರ ಜೊತೆಗೆ ಒಂದು ಅಸೆಟ್ ಅದ್ರ ಲೈಫ್ ಎಂಡ್ ಆದ್ಮೇಲೆ ನೆಕ್ಸ್ಟ್ ನಾವು ಒಂದು ಹೊಸ ಅಸೆಟ್ ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಆ ಹೊಸ ಅಸೆಟ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಬೇಕಾಗುವಂತ ಅಮೌಂಟ್ಗೋಸ್ಕರ ನಾವು ಪ್ರಾವಿಷನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಪ್ರಾವಿಷನ್ ಕ್ರಿಯೇಟ್ ಮಾಡೋದು ಅಂದ್ರೆ ಪ್ರಾಫಿಟ್ ಇಂದ ಒಂದಷ್ಟು ಅಮೌಂಟ್ ನ ತಗೊಂಡು ಅದನ್ನ ಡಿಪ್ರಿಸಿಯೇಷನ್ ಫಂಡ್, ಸಿಂಕಿಂಗ್ ಫಂಡ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. Then the amount of depreciation of every year is invested in outsider security. ಅದನ್ನ ನಾವು ಏನ್ ಮಾಡ್ತೀವಿ, ಔಟ್ಸೈಡ್ ಇನ್ವೆಸ್ಟ್ ಮಾಡ್ತೀವಿ ಸೆಕ್ಯೂರಿಟೀಸ್ ಮೇಲೆ. The interest received on these investment, ಅದೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರಿಂದ ಬರುವಂತ ಇಂಟ್ರೆಸ್ಟ್ ನ ಆಲ್ಸೋ ರೀಇನ್ವೆಸ್ಟೆಡ್ ಇನ್ ಎವ್ರಿ ಇಯರ್, ಅಗೈನ್ ಅದನ್ನ ರೀಇನ್ವೆಸ್ಟ್ ಮಾಡ್ತೀವಿ. Thus the instruments accumulated to compound interest, ಅದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. At the end of the life of the asset, ಒಂದು ಅಸೆಟ್ ಲೈಫ್ ಎಂಡ್ ಮುಗಿದ್ಮೇಲೆ the investments are sold, ಆ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡ್ತೀವಿ. And new assets is purchased with the sale proceeds. ಆ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿ ನ್ಯೂ ಅಸೆಟ್ಸ್ ನ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಪ್ರಿಸಿಯೇಷನ್ ಫಂಡ್ ಆರ್ ಸಿಂಕಿಂಗ್ ಫಂಡ್ ಮೆಥಡ್ ಅಂತ ಕರಿತೀವಿ. So this method is adopted when it is desired not only to provide for depreciation but also make provision for the replacement of old assets by a new one. ಹಳೆ ಅಸೆಟ್ಸ್ ನ ತೆಗೆದು ಹೊಸ ಅಸೆಟ್ಸ್ ನ ತಗೋಬೇಕಾದಾಗ ಸೊ ನಾವು ಒಂದು ಪ್ರಾವಿಷನ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಪ್ರಾವಿಷನ್ ಮಾಡಬೇಕಾದ್ರೆ ಈ ಮೆಥಡ್ ನ ಅಪ್ಲೈ ಮಾಡ್ಕೋತೀವಿ. Depreciation is to be provided for every year is fixed. Every year fixed ಇರುತ್ತೆ, ಇದರಲ್ಲಿ ಯಾವುದೇ ತರ ಚೇಂಜಸ್ ಇರೋದಿಲ್ಲ. It has to be ascertained if it is not given in the question with the help of sinking fund table in the problem. ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಪ್ರತಿ ವರ್ಷ ಎಷ್ಟು ಕೊಡಬೇಕು ಅಂತ ಅವನೇನು ಕೊಟ್ಟಿರಲಿಲ್ಲ ಅಂದ್ರೆ ಸೊ ಸಿಂಕಿಂಗ್ ಫಂಡ್ ಟೇಬಲ್ ನ ಯೂಸ್ ಮಾಡ್ಕೊಂಡು ಎಷ್ಟು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು ಎವ್ರಿ ಇಯರ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಈಗ ಒಂದು ಪ್ರಾಬ್ಲಮ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಎ ಕಂಪನಿ ಪರ್ಚೇಸ್ಡ್ ಎ ಮೆಷಿನರಿ ಆನ್ 1st January 2010 ಫಾರ್ ₹52,000. ಸೊ ಅದನ್ನ 52,000 ಗೆ ಪರ್ಚೇಸ್ ಮಾಡಿದ್ದಾರೆ. ದ ಸ್ಕ್ರಾಪ್ ವ್ಯಾಲ್ಯೂ ವಾಸ್ ಎಸ್ಟಿಮೇಟೆಡ್ ಅಟ್ ₹2,000. ಅದು ಸ್ಕ್ರಾಪ್ ವ್ಯಾಲ್ಯೂ ಬಂದು 2,000. ದ ಮೆಷಿನರಿ ವಾಸ್ ಟು ಬಿ ರೀಪ್ಲೇಸ್ಡ್ ಅಟ್ ದ ಎಂಡ್ ಆಫ್ 3rd year. 3 years ಆದ್ಮೇಲೆ ಅದನ್ನ ರೀಪ್ಲೇಸ್ ಮಾಡಬೇಕು. ಸೊ ಇಟ್ ವಾಸ್ ಡಿಸೈಡೆಡ್ ಟು ಮೇಕ್ ಎ ಪ್ರಾವಿಷನ್ ಫಾರ್ ಇಟ್ಸ್ ರೀಪ್ಲೇಸ್ಮೆಂಟ್ ಬೈ ಮೀನ್ಸ್ ಆಫ್ ಡಿಪ್ರಿಸಿಯೇಷನ್ ಫಂಡ್. ಸೊ ಡಿಪ್ರಿಸಿಯೇಷನ್ ಫಂಡ್ ನ ಯೂಸ್ ಮಾಡಿ ಪ್ರಾವಿಷನ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದ ಇನ್ವೆಸ್ಟ್ಮೆಂಟ್ಸ್ ವರ್ ಎಕ್ಸ್ಪೆಕ್ಟೆಡ್ ಟು yield ಇಂಟ್ರೆಸ್ಟ್ at 3% per annum. ಸೊ ಅದರಿಂದ ಬರುವಂತ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅಂದ್ರೆ 3%. According to sinking fund table ಪ್ರಕಾರ 16,176.50 rupees are to be invested annually. So that means 3 ವರ್ಷ ಆದ್ಮೇಲೆ ಹೊಸ ಮೆಷಿನರಿ ಪರ್ಚೇಸ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. 16,176.50 rupees ನ ಇನ್ವೆಸ್ಟ್ ಮಾಡಬೇಕು. ದಟ್ ನಥಿಂಗ್ ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಅದೇ ಡಿಪ್ರಿಸಿಯೇಷನ್ ಆಗುತ್ತೆ. ಎವ್ರಿ ಇಯರ್ ನಾವು ಎಷ್ಟು ಡಿಪ್ರಿಸಿಯೇಷನ್ ಕೊಡಬೇಕು ಅಂದ್ರೆ 16,176.50 rupees ನಾನು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. At the end of 3rd year, the investments are realized for ₹32,800. Every year in 16,176.50 rupees ಅವರು ಇನ್ವೆಸ್ಟ್ ಮಾಡ್ತಿದ್ರು, ಅದನ್ನ 3rd year ಎಂಡಿಂಗ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ಸ್ ನ. ಅದರಿಂದ ಬರ್ತಾ ಇರುವಂತ ಅಮೌಂಟ್ ₹32,800 rupees ಅಂತ ಹೇಳ್ತಾರೆ. ಸೊ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಫಸ್ಟ್ ಮೆಷಿನರಿ ಅಕೌಂಟ್. ಸೊ ಯಾವಾಗ ಪರ್ಚೇಸ್ ಮಾಡಿರೋದು ನಾವು 1/1/2010 ಅಲ್ಲಿ ಟು ಬ್ಯಾಂಕ್ ಅಕೌಂಟ್ 52,000. ಸೊ ಲೈಕ್ ದಟ್ ಇದನ್ನ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಅಪ್ ಟು 3rd year ಎಂಡಿಂಗ್ ವರೆಗೂ ಹಂಗೆ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮಾಡಿ. ಸೊ ಅಟ್ ದ ಎಂಡ್ ಆಫ್ 3rd year, that is 31st December 2012, by bank account under that sale of scrap, that is ಆ ಮೆಷಿನರಿನ ಸೇಲ್ ಮಾಡಿದ್ರೆ 3rd year ಎಂಡಿಂಗ್ ಅಲ್ಲಿ 2,000 ಬರುತ್ತೆ. ಅದಕ್ಕೆ ಸೇಲ್ ಆಫ್ ಸ್ಕ್ರಾಪ್ ಅಂತ 2,000 rupees ಹಾಕಿದ್ವಿ. ಇದು ಎಂಟ್ರಿ ಮಾಡಾದ್ಮೇಲೆ ಸೊ ರಿಮೈನಿಂಗ್ 2 ಎಂಟ್ರೀಸ್ ನ ನಾವು ಮಾಡೋ ಆಗಿಲ್ಲ, ಯಾಕಂದ್ರೆ ಈ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಅಕೌಂಟ್ ಎಲ್ಪ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ ದಟ್ ಈಸ್ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್. ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ನಾವು ಕ್ಯಾಲ್ಕುಲೇಟ್ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಸ್ಟಾರ್ಟ್ ಆಗೋದು 1st year ಎಂಡಿಂಗ್ ಇಂದ, ದಟ್ ಈಸ್ 31st December 2010. ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಎವ್ರಿ ಇಯರ್ ಎಷ್ಟು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು 16,176.50. ಆ ಇಯರ್ ಎಂಡಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಗೆ ಇಷ್ಟು ಅಮೌಂಟ್ ಬಂತು 16,176.50. ಸೊ ಟೋಟಲ್ ಮಾಡಿದಾಗ 16,176.50 ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಡೆಬಿಟ್ ಸೈಡ್ 16,176.50. The balance is 16,176.50. That will be to balance carried on brought down to next year 1st January 2011 by balance brought down 16,176.50. At the end of 2nd year 31st December 2011, so ಈ ಫಂಡ್ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ದಟ್ ಇಸ್ 3%. ಸೊ ಇಂಟ್ರೆಸ್ಟ್ ಆನ್ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅನ್ನ ಮಾಡಿ 16,176.50 ಮೇಲೆ
ನಾವು 3% ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 485.3 rupees ಬರುತ್ತೆ. ಸೊ 485.3 rupees ಆಯ್ತು. ಅದಾದ್ಮೇಲೆ ಅಗೇನ್ ಸೆಕೆಂಡ್ ಇಯರ್ ಎಂಡಿಂಗ್ ಅಗೇನ್ ನಾವು ಡಿಪ್ರಿಸಿಯೇಷನ್ ಅಕೌಂಟ್ ಇಂದ ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬೈ ಡಿಪ್ರಿಸಿಯೇಷನ್ ಅಕೌಂಟ್ 16,176.50 rupees ಆಗುತ್ತೆ. ಸೊ ಟೋಟಲ್ ಮಾಡಿದಾಗ 32,838.30 rupees ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಬ್ಯಾಲೆನ್ಸ್ ಐಡೆಂಟಿಫೈ ಮಾಡಿದಾಗ ಅಗೇನ್ ಸೇಮ್ ಬ್ಯಾಲೆನ್ಸ್ ಉಳಿತೆ 32,838 rupees.30. That will be balance carried down and brought down to next year, that is 1st January 2012 by balance brought down 32,838.30. Again third year ending 31st December 2012 interest ಬರುತ್ತೆ ಈ ಅಮೌಂಟ್ ಮೇಲೆ, that is 32,838.30 rupees ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ 3% ಆನ್ 32,838.30 ಅಂತಂದಾಗ 985.15 rupees ಇಂಟ್ರೆಸ್ಟ್ ಬರ್ತಾ ಇದೆ. ಅಗೈನ್ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ಇಯರ್ ಎಂಡಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ ಫಂಡ್ ಅಮೌಂಟ್ ಡಿಪ್ರಿಸಿಯೇಷನ್ ಇಂದ ಡಿಪ್ರಿಸಿಯೇಷನ್ ಫಂಡ್ ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಗೇನ್ ಥರ್ಡ್ ಇಯರ್ ಅಲ್ಲಿ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ 16,176.50 rupees ನ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಇಂದ. ಇದಾದ್ಮೇಲೆ ನಾವು ಈ ಅಕೌಂಟ್ ನ ಕ್ಲೋಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಅಕೌಂಟ್ ಎಲ್ಪ್ ಬೇಕು, ದಟ್ ಈಸ್ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಇಲ್ಲಿ ಎವ್ರಿ ಇಯರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದನ್ನ ಹೋಗ್ತೇವೆ. ಫಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಆಗಿದ್ದು 31st December 2010 ಟು ಬ್ಯಾಂಕ್ ಅಕೌಂಟ್ 16,176.50 ಟೋಟಲ್ posted towards credit side. The balance is 16,176.50 that will be carried on and brought down to next date next year, that is 1st January 2011 to balance brought down 16,176.50. Again second year investment ಮಾಡಬೇಕು to bank account 16,176.50 plus ಇಲ್ಲಿ ನೋಡಿ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದಿದೆಯಲ್ಲ, ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಅದನ್ನ ಆಡ್ ಮಾಡ್ಕೋಬೇಕು. ಅದಕ್ಕೆ 485.30 ದಟ್ ಇಸ್ ಇಂಟ್ರೆಸ್ಟ್ ಎರಡನ್ನು ಆಡ್ ಮಾಡಿದಾಗ ನಮಗೆ 16,661.80 ಆಗುತ್ತೆ. ಟೋಟಲ್ ಮಾಡಿದಾಗ ನಮಗೆ 32,838.30 ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಅಷ್ಟೇ ಉಳಿತೆ 32,838.30 ದಟ್ ವಿಲ್ ಬಿ ಕ್ಯಾರಿಡ್ ಆನ್ ಅಂಡ್ ಬ್ರಾಟ್ ಡೌನ್ ಟು ನೆಕ್ಸ್ಟ್ ಇಯರ್, ದಟ್ 1st January 2012 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 32,838.30. ಇದಾದ್ಮೇಲೆ ಪ್ರಾಬ್ಲಮ್ ಅಲ್ಲಿ ಅವ್ನು ಕೊಟ್ಟಿದ್ದಾನೆ ನೋಡಿ, ಆನ್ 31st December 2012 ಅಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರೆ ಅಂತ. ಸೊ ಹಿಯರ್ ದಟ್ ದೇ ಗಿವನ್ ದಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸೋಲ್ಡ್ ಆರ್ ರಿಯಲೈಸ್ ಫಾರ್ ₹32,800. ಸೊ ಇನ್ವೆಸ್ಟ್ಮೆಂಟ್ಸ್ ನಾವು ಇಲ್ಲಿ ರಿಯಲೈಸ್ ಮಾಡ್ತಾ ಇರೋದನ್ನ ಎಂಟ್ರಿ ಮಾಡೋಣ ಬೈ ಬ್ಯಾಂಕ್ ಅಕೌಂಟ್ 32,800. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಅಮೌಂಟ್ ಇದೆ, 32,838.30 rupees ಇದೆ. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 38.30 rupees ಆಗುತ್ತೆ ಡಿಫರೆನ್ಸ್. ಇದನ್ನ ಏನ್ ಡಿಫರೆನ್ಸ್ ಉಳಿಯುತ್ತೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. 38.30 rupees ಬಂತು. ಈ 38.30 rupees ಏನಿತ್ತು ಇದನ್ನ ಇಲ್ಲಿಗೆ ಹಿಂದೆ ಪ್ರೀವಿಯಸ್ ಅಕೌಂಟ್ ಇದೆಯಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ದಟ್ ಈಸ್ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಗೆ 31st December 2012 ಟು ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ 38.30 ಆಯ್ತು. ಸೊ ಈಗ ಟೋಟಲ್ ಮಾಡಿದಾಗ ನಮ್ಗೆ here that credit side 50,000 ಬರುತ್ತೆ, posted towards debit side 50,000. ಡಿಫರೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 49,961.70 rupees ಉಳಿತು. ಈ 49,961.70 rupees ಈ ಅಕೌಂಟ್ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಲ್ಲಿ ಏನು ಅಮೌಂಟ್ ಉಳಿತೆ ಅದನ್ನ ಮಿಷನರಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಟು ಮಿಷನರಿ ಅಕೌಂಟ್, ದಟ್ ಇಸ್ ಪ್ರೀವಿಯಸ್ ಅಕೌಂಟ್, ಇದಕ್ಕಿಂತ ಪ್ರೀವಿಯಸ್ ಅಕೌಂಟ್. ಸೊ ಇಲ್ಲಿಗೆ ಮಿಷನರಿ ಅಕೌಂಟ್ ಬಂತು ನೋಡಿ, ಇಲ್ಲಿ ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಲ್ಲಿ ಡೆಬಿಟ್ ಇತ್ತು, ಇಲ್ಲಿ ಕ್ರೆಡಿಟ್ ಆಗ್ತದೆ ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ 49,961.70 rupees. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 52,000 ಇತ್ತು, ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 52,000 rupees. ಸೊ ನಮಗೆ ಲಾಸ್ ಆಗ್ತಾ ಇದೆ. ಸೊ ಈ ಮೆಷಿನರಿ ಯೂಸ್ ಮಾಡಿ ಸೇಲ್ ಮಾಡ್ತಾ ಇರೋದ್ರಿಂದ ದಟ್ ಇಸ್ 38.30 rupees ಲಾಸ್ ಆಯ್ತು. ಸೊ ಲೈಕ್ ದಟ್ ನಾವು ಡಿಪ್ರಿಸಿಯೇಷನ್ ಆರ್ ಸಿಂಕಿಂಗ್ ಫಂಡ್ ಮೆಥಡ್ ಅಲ್ಲಿ ಈ ತರ ಅಕೌಂಟ್ ಗಳನ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ 3 ಅಕೌಂಟ್ ಗಳನ್ನ ಪ್ರಿಪೇರ್ ಮಾಡಬೇಕು. ಸೊ ಇಂಪಾರ್ಟೆಂಟ್ ಆಗಿ ದಟ್ ಇಸ್ ಮೆಷಿನರಿ ಅಕೌಂಟ್, ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್, ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಫಸ್ಟ್ ಮೆಷಿನರಿ ಅಕೌಂಟ್ ಓಪನ್ ಮಾಡಬೇಕು, ಬಟ್ ಇದನ್ನ ಕ್ಲೋಸ್ ಮಾಡಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಬೇಕು. ಇಲ್ಲುಳಿಯುವಂತ ಬ್ಯಾಲೆನ್ಸ್ ಅಲ್ಲೇ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಬಟ್ ಈ ಅಕೌಂಟ್ ನ ಕ್ಲೋಸ್ ಮಾಡಬೇಕಂದ್ರೆ ನಮಗೆ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಬೇಕು. ಸೊ 3 ಅಕೌಂಟ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಮಾಡಿ ದೆನ್ ನಾವು ರಿವರ್ಸ್ ಅಲ್ಲಿ ಕ್ಲೋಸ್ ಮಾಡ್ಕೊ ಬರಬೇಕು. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಇಂದ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಂದ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಬರಬೇಕು. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಉಳಿದಂತ ಬ್ಯಾಲೆನ್ಸ್ ನ ಮೆಷಿನರಿ ಅಕೌಂಟ್ ಗೆ ಹಾಕಿ ಸೊ 3 ಅಕೌಂಟ್ ನ ಕ್ಲೋಸ್ ಮಾಡಿದಾಗ ಸೊ ಈ ಮೆಥಡ್ ಆಫ್ ಪ್ರಾಬ್ಲಮ್ ಕ್ಲೋಸ್ ಆಗುತ್ತೆ. ಸೊ ಅಲಾಂಗ್ ವಿತ್ ಇದ್ರ ಜೊತೆಗೆ ನಮಗೆ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಕೇಳ್ತಾನೆ. ಸೊ ಇದು ಈಸಿ, ಎವ್ರಿ ಇಯರ್ ಡಿಪ್ರಿಸಿಯೇಷನ್ ಏನ್ ಚಾರ್ಜ್ ಮಾಡಿರ್ತೀವಿ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋದು. 31st December 2010 ಟು ಡಿಪ್ರಿಸಿಯೇಷನ್ ಅಕೌಂಟ್ 16,176.50, 31st December 2010 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16,176.50. ಸೊ ಬೋತ್ ಆರ್ ಈಕ್ವಲ್, ಕ್ಲೋಸ್ ಆಗುತ್ತೆ. ಅಗೇನ್ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ 16,176.50,
profit and loss account 16,176.50. Then third year to depreciation account 16,176.50. By profit and loss account 16,176.50. So like that you have to prepare depreciation machinery account, depreciation fund account, depreciation fund investment account, and depreciation account in this method of calculation of depreciation. So thank you for watching this video. Thank you.